ಬಡವ್ರ ಮಕ್ಳು ಬೆಳಿಬೇಕಣ್ಣು, ನೀವು ಸ್ವಲ್ಪ ಹೆಲ್ಪ್ ಮಾಡ್ರಣ್ಣು. ಓಕೆ. ನಮ್ಮ ಪೂಜಾ ಸನ್ನಿಧಿ ಅಂತೇಳಿ ನ್ಯಾಷನಲ್ ಲೆವೆಲ್ ಅಲ್ಲಿ ಬಳ್ಳಾರಿ ನ್ಯಾಷನಲ್ ಲೆವೆಲ್ ಅಲ್ಲಿ ಹೊಡೆದಿರೋದು. ಇವಳು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನನ್ನ ಹತ್ರ ಸಿಕ್ಸ್ ಸ್ಟ್ಯಾಂಡರ್ಡ್. ಅಂದ್ರೆ ಇವಾಗೇನ ಸನ್ನಿಧಿ ಬಳ್ಳಾರಿಗೆ ಹೋಗಿ ಬಂದಿದ್ರಲ್ಲ ಇದೇ ಇವಳೆ ಸರ್. ಇದು ಎಲ್ಲ ಆಲ್ಮೋಸ್ಟ್ ಎಲ್ಲ ಬಡವ್ರ ಮಕ್ಕಳೇ ಬರ್ತಾರೆ ಸರ್ಕಾರಿ ಸ್ಕೂಲಿಂದ. ಇವನು ಬಂದು ಈಗ 1.5 year ಆಯ್ತು. ಇವನು ಬ್ಯಾಕ್ ಫ್ಲಿಪ್ಸ್ ಎಲ್ಲ ಮಾಡ್ತಾನೆ. ಸ್ಪೀಡ್ ಬ್ಯಾಕ್ ಮಾಡಿ. ಬಡವ್ರ ಮಕ್ಳು ಬೆಳಿಬೇಕಣ್ಣು, ನೀವು ಸ್ವಲ್ಪ ಹೆಲ್ಪ್ ಮಾಡ್ರಣ್ಣು. ಸ್ನೇಹಿತರೆ ನಮಸ್ಕಾರ, ಛಲ ಮಾಧ್ಯಮಕ್ಕೆ ಸ್ವಾಗತ. ನಾವು ಇವತ್ತು ಬಂದಿದ್ದೀವಿ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿಗೆ. ಜೂನಿಯರ್ ಚಿತ್ರ ಅಂತ ಹೇಳಿ, ಜೂನಿಯರ್ ಚಿತ್ರದಲ್ಲಿ ಒಂದು ವೈರಲ್ ವೈಯಾರಿ ಅಂತಂದೇಳಿ ಒಂದು ಸಾಂಗ್ ಇದೆ. ಆ ಸಾಂಗಿಗೆ ನೃತ್ಯ ಮಾಡಿರುವಂಥ ಬಾಲಕಿ ತುಂಬ ವೈರಲ್ ಆಗಿದ್ದು, ಆ ಬಾಲಕಿ ಬಗ್ಗೆ ಮತ್ತು ಆ ಕುಮಾರ್ ಸರ್ ಬಗ್ಗೆ ಯಾವ ಥರ ಇದೆ ಅವ್ರ ಡ್ಯಾನ್ಸ್ ಕ್ಲಾಸು ತಿಳಿಯೋಣ. ಬನ್ನಿ ಹೋಗೋಣ ಅಲ್ಲಿಗೆ. ಭೂಮ್ಯಾಗ ಹುಟ್ಟಿದ ಮ್ಯಾಗೆ ಒಳ್ಳೆಯವರಾಗಿ ಬಾಳ್ಬೇಕ್ರಣ್ಣ, ನೀನು ಬೆಳೆದು ಬೆಳೆಯೋರ್ನೆಲ್ಲ ಬೆಳೆಸ್ಬೇಕಣ್ಣ. ಏನೇ ಆದ್ರೂ ಬಡವರ ಮಕ್ಕಳು ಬೆಳಿಬೇಕಣ್ಣ. ಸ್ನೇಹಿತರೆ ನಾವಿವಾಗ ಬಂದಿದ್ದೀವಿ ನಮ್ಮ ಕುಮಾರ್ ಸರ್ ಹತ್ರ. ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಈ ವಿಡಿಯೋಗೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಪರಿಚಯ? ನಮ್ಮದು ಗಂಗಾವತಿ ಸರ್. ಹಾಂ ಸರ್. ಪ್ರಾಪರ್ ಗಂಗಾವತಿ. ಬಟ್ ಏನಂದ್ರೆ ಇಲ್ಲಿ ಕುರುಗೋಡಲ್ಲಿ ಒಳ್ಳೆ ಟ್ಯಾಲೆಂಟ್ ಇರೋ ಹುಡುಗರು ಇದ್ದಾರೆ ಅಂತಂದೇಳಿ ಹಾಂ ಸರ್ ಸ್ವಲ್ಪ ಫಸ್ಟಿಗೆ ಕಷ್ಟ ಬಿದ್ದು ಈಗ ಮಕ್ಕಳನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡಿ ಇಲ್ಲೇ ಓನಾಗಿ ಡ್ಯಾನ್ಸ್ ಕ್ಲಾಸ್ ಮಾಡಿದ್ದೀವಿ. ಹೌದು ಸರ್. ಎಷ್ಟು ವರ್ಷಲಿದ್ದೆ ಸರ್ ಇಲ್ಲಿ ಇರಕತ್ತಿ ನೀವು ಆಲ್ರೆಡಿ? ಇವಾಗ ನಾವು ಇಲ್ಲಿ 7 years ಆಯ್ತು ಸರ್. ಇಲ್ಲೇ ಇರಕತ್ತಿ? 2 years ಸ್ಕೂಲ್ ವರ್ಕ್ ಮಾಡಿದ್ದೀವಿ. ಇನ್ನು 5 years ರನ್ನಿಂಗ್ ಡ್ಯಾನ್ಸ್ ಕ್ಲಾಸ್. 5 years ರನ್ನಿಂಗ್ ಡ್ಯಾನ್ಸ್ ಕ್ಲಾಸು. ಇದು ಎಲ್ಲ ಆಲ್ಮೋಸ್ಟ್ ಎಲ್ಲ ಬಡವ್ರ ಮಕ್ಕಳೇ ಬರ್ತಾರೆ ಸರ್ಕಾರಿ ಸ್ಕೂಲಿಂದ, ಮತ್ತೆ ಒಂದು ಸ್ವಲ್ಪ ಜನ ಪ್ರೈವೇಟ್ ಸ್ಕೂಲಿಂದ. ವಿಡಿಯೋದಲ್ಲಿ ವೈರಲ್ ಆದ್ಲಲ್ಲ ಪೂಜಾನ ಹುಡುಗಿ, ಆ ಹುಡುಗಿ ಸಿಕ್ಕ ಸರ್ಕಾರಿ ಸ್ಕೂಲ್ ಹುಡುಗಿ? ಹಾಂ, ಸರ್ಕಾರಿ ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್. ಅವ್ರ ಅಪ್ಪ ಅಮ್ಮವರೆಲ್ಲ ಇದ್ದಾರೆ ಸರ್. ಅವ್ರ ಅಪ್ಪ ಕಲ್ಲೊಡೆಯಕ್ಕೆ ಹೋಗ್ತಾನೆ ಗುಡ್ಡಕ್ಕೆ, ಅವ್ರ ಅಮ್ಮ ಹೊಲದ ಕೆಲಸ ಮಾಡ್ತಾಳೆ. ಹೌದಾ? ಅಂದ್ರೆ ಬಡತನಲಿದ್ದನ ಬಂದು ಬಡ್ತಾನೆ ಎಲ್ಲ ಆಲ್ಮೋಸ್ಟ್ ಅವರೇ. ಮೊನ್ನೆ ಇವಾಗೇನು ಇದಕ್ಕೆ ಹೋಗಿದ್ರಲ್ಲ ಸರ್, ಯಾವುದು ಬಳ್ಳಾರಿಗೆ? ಕಿರೀಟಿ ಅವರು, ಅದೇ ಅವರು ಮೂವಿ ರೀಲ್ಸ್ ವೈರಲ್ ಆಯಿತು. ನಮ್ಮ ಹುಡುಗಿನೇ ಮಾಡಿದ್ದಾಳೆ ಡ್ಯಾನ್ಸ್, ಚೆನ್ನಾಗಿ ಮಾಡಿದ್ದಾಳೆ, ರೆಸ್ಪಾನ್ಸ್ ಬೇಸ್ ಬಂದತ್ತಂತ. ಅವಳಿಂದಾನೇ ಅದು ವೈರಲ್ ಆಗಿದ್ದು ವಿಡಿಯೋ ಫಸ್ಟ್. ಅವಳಿಂದಾನೇ ಆ ಸಾಂಗ್ ಅಷ್ಟು ಫೇಮಸ್ ಆಗಿದ್ದು. ಫಸ್ಟ್ ಸ್ಟಾರ್ಟಿಂಗ್ ಸಾಂಗ್ ಬಿಟ್ಟಿದ್ರು, ಬಟ್ ಆಮೇಲೆ ಅವಳಿಂದಾನೇ ಸ್ವಲ್ಪ ಫೇಮಸ್ ಆಯ್ತು ಸಾಂಗ್. ಹಂಗಾಗಿ ಅವ್ರು ನಮ್ಮನ್ನು ಕರೆಸಿ ಸ್ವಲ್ಪ ಪ್ರೋತ್ಸಾಹ ಕೊಟ್ಟರು. ನೆಕ್ಸ್ಟ್ ನಿಮ್ಗೆ ಏನಾದರೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ನಮ್ಗೆ ಅಷ್ಟು ಸಾಕು, ಅವ್ರ ಕಡೆಯಿಂದ ಏನು ಕೇಳಿಲ್ಲ. ಒಳ್ಳೇದಾಗ್ಲಿ ಅಂತ ಸ್ವಲ್ಪ ಹೆಲ್ಪ್ ಮಾಡ್ರಿ, ಒಳ್ಳೇದಾಗ್ಲಿ ಅಂತ ಸ್ವಲ್ಪ ಹೆಲ್ಪ್ ಮಾಡ್ರಿ, ಮಾಡದೆ ಇದ್ರು ಪರವಾಗಿಲ್ಲ ಬ್ಲೆಸ್ ಮಾಡ್ರಿ. ಬಡವ್ರ ಮಕ್ಕಳು ಬೆಳಿಬೇಕ್ರಣ್ಣು, ಇದೆ ಸರ್ ಕ್ಲಾಸ್. ನೀವು ಸ್ವಲ್ಪ ಹೆಲ್ಪ್ ಮಾಡ್ರಣ್ಣು. ಬಡವ್ರ ಮಕ್ಕಳು ಬೆಳಿಬೇಕ್ರಣ್ಣು, ನೀವು ಸ್ವಲ್ಪ ಹೆಲ್ಪ್ ಮಾಡ್ರಣ್ಣು. ಇದೆಲ್ಲ ನಮ್ಮ ಸ್ಟೂಡೆಂಟ್ಸ್. ಎಲ್ಲ ಸ್ಟೇಟ್ ಲೆವೆಲಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಪ್ರೈಸ್ ಹೊಡೆದಿರೋದು ಸರ್ ಇದೆಲ್ಲ. ಹಾಂ, ಸಂದೀಪ್ ಕ್ಯೂಟಿನ್ ಹೊರ ಕಟ್ಟು ಮೇಲೆ. ಇದೆಲ್ಲ ಡಿಸ್ಟ್ರಿಕ್ಟ್ ಲೆವೆಲು, ಸ್ಟೇಟ್ ಲೆವೆಲ್ಲು, ಅಂದರೆ ನಿಮಗೆ ಸರ್ ನ್ಯಾಷನಲ್ ಲೆವೆಲ್ ಎಲ್ಲ ನಮ್ಮ ಸ್ಟೂಡೆಂಟ್ಸು. ಗ್ರೂಪ್ ಡ್ಯಾನ್ಸು ಮತ್ತು ಸೋಲೋ ಡ್ಯಾನ್ಸು ಮತ್ತು ಡುವೆಟ್ ಡ್ಯಾನ್ಸು ಇಬ್ಬರು ಸೇರಿ ಮಾಡೋದು. ಮತ್ತು ಟ್ರಯೋ ಪರ್ಫಾರ್ಮೆನ್ಸ್ ಅಂತ ಬರ್ತದೆ ಸರ್, 3 ಸೇರಿ ಮಾಡೋದು. ಮತ್ತು ಗ್ರೂಪ್ ಪರ್ಫಾರ್ಮೆನ್ಸ್ ಎಲ್ಲ ಸೇರಿನೇ. ಇವಾಗ ಅಂದ್ಬಿಟ್ಟು ಇದು ಪ್ರೈಸ್ ಸರ್? ಇದು ಗ್ರೂಪ್ ಪ್ರೈಸ್ ಸರ್. ಗ್ರೂಪ್ ಪ್ರೈಸ್ ಅಂದರೆ ಬಿಗ್ ಸೈಜ್ ಇರ್ತವೆ. ಸೋಲೋ ಡ್ಯಾನ್ಸ್ ಅಂದರೆ ಸ್ಮಾಲ್ ಸೈಜು. ಡುವೆಲ್ ಅಂದರೆ ಇದೆಲ್ಲ ಬಾದಾಮಿ ಮಟ್ಟ ಹೋಗ್ತೀರಾ? ಬಾದಾಮಿ ಡಿಸ್ಟಿಕ್ ಸರ್ ಇದು. ಬಾದಾಮಿ ಡಿಸ್ಟಿಕಲ್ಲೇ ಒಂದು ಊರು ಸರ್ ಅದು, ಹುಲಿಗೆರೆ ಅಂತೇಳಿ. ಹುಲಿಗೆರೆ ಊರು ಇಲ್ಲಿದೆ ನೋಡಿ ಸರ್, ಹುಲಿಗೆರೆ. ಹುಲಿಗೆರೆಯಲ್ಲಿ ಕೂಡ ಮಾಡಿದ್ದೀವಿ. ಮತ್ತು ಅನಂತಪುರ ಸೈಡ್ ಮಾಡಿದ್ದೀವಿ. ಆಂಧ್ರ ಪ್ರದೇಶ್ ಅನಂತಪುರ. ಮತ್ತು ಇನ್ನೂ ಒಂದು ಮಾಲಿಂಗ್ಪುರ್ ಅಂತ ಇದೆ ಸರ್, ಮಾಲಿಂಗ್ಪುರ್. ಅದು ಸೋಲೋ ಪರ್ಫಾರ್ಮೆನ್ಸು. ಭಾಳ ಕಡೆ ಮಾಡಿದ್ವಿ ಸರ್, ರಾಯಚೂರಲ್ಲಿ ಕೂಡ, ರಾಯಚೂರು. ಇದೆಲ್ಲ ಕರಾಟಿಗೆ. ಇವು ಬಂದ್ಬಿಟ್ಟು ಸರ್ ಸೋಲೋ ಪರ್ಫಾರ್ಮೆನ್ಸ್, ಸೋಲೋ ಮತ್ತು ಡುವೇಟ್. ಆಲ್ಮೋಸ್ಟ್ ನನ್ನ ಹತ್ರ ಇರೋ ಹುಡುಗರಲ್ಲಿ ಎಲ್ಲ ನಿಮ್ಮೆಲ್ಲ ಹಳೆ ಹುಡುಗರೇ ಸರ್ ಇವರೆಲ್ಲ. ಆಲ್ಮೋಸ್ಟ್ ಈಗ ಚಿಕ್ಕ ಮಕ್ಕಳೆಲ್ಲ ನ್ಯೂ ಜಾಯ್ನ್ ಆಗ್ತಾರೆ. ಅವ್ರನ್ನ ನಾವು ರೆಡಿ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡಿಸ್ತೀವಿ. ಅಯಾಜು ಇವನು ಬಂದು ಈಗ
5 years ಆಯ್ತು ಸರ್. 5 years. ಈ ಕ್ಲಾಸಿಗೆ ಜಾಯ್ನ್ ಆಗಿ ನನ್ನ ಹತ್ರ ಬಂದು 5 years. ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗಿಂದ ಬಂದಾನ. ಪೂಜಾ ಇವಳು ಫಸ್ಟ್ ಸ್ಟ್ಯಾಂಡರ್ಡಿಂದ ನನ್ನ ಹತ್ರನೇ, 6th ಸ್ಟ್ಯಾಂಡರ್ಡ್. ಅಂದರೆ ಇವಾಗೇನು ಸನ್ನಿಧಿ ಬಳ್ಳಾರಿಗೆ ಹೋಗಿ ಬಂದಿದ್ರಲ್ಲ ಇದೇ? ಇವಳೇ ಸರ್, ಇವಳೇ. ಹಾಂ, ಇವಳು ಕೂಡ ವ್ಯೂಸ್ ಮಿಲಿಯನ್ ಗಟ್ಟಲೆ ಇವಳದು ವ್ಯೂಸ್ ಆಗೈತೆ ಸರ್. ಹೌದಾ ಸರ್? ಅಸಲೇ ಮುಂಗಾರು ಮಳೆ ಗಣೇಶ್ ಅವರು ಜೇನಹನಿಯವಳ ಸಾಂಗಿಗೆ ಇವರೆಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ರು. ಹೌದಾ? ಒಳ್ಳೆ ರೆಸ್ಪಾನ್ಸ್ ಸಾರ್ ಕಡೆಯಿಂದ ಕೂಡ ರೆಸ್ಪಾನ್ಸ್ ಬಂದಿತ್ತು. ಬಟ್ ಏನಾದ್ರೆ ಅವ್ರು ಬೆಂಗಳೂರು ಆಗತ್ತಾ, ಇಲ್ಲೇ ಆಗತ್ತಲ್ಲ ಲೋಕಲ್, ಹಂಗಾಗಿ ಅವ್ರು ಕರ್ಕೊಂಡಿಲ್ಲ. ಆಲ್ಮೋಸ್ಟ್ ಎಲ್ಲ 6th ಸ್ಟ್ಯಾಂಡರ್ಡ್ ಆಲ್ಮೋಸ್ಟ್ ಇವ್ರು 3 ಮೆಂಬರ್ಸ್ ಭಾಳ ವರ್ಷ ಆಯ್ತು ಸರ್ ನನ್ನ ಹತ್ರ ಇರೋಕೆ. 3 ಮೆಂಬರ್ಸ್ ಇವರೆಲ್ಲ ರೀಸೆಂಟಾಗಿ ಬಂದಿರೋರು. ಇವಳು ಮನಸ ಅಂತೇಳಿ ಬಂದು 1.5 year ಆಯ್ತು ಸರ್. ಇವಳು ಬ್ಯಾಕ್ ಫ್ಲಿಪ್ ಎಲ್ಲ ಮಾಡ್ತಾರೆ. ಬಾ ಬ್ಯಾಕ್ ಫ್ಲಿಪ್ ಮಾಡು, ಇಲ್ಲಿಂದ ನೋಡಿ. ಹಬ್ಬ. ಹಾಂ, ಓಕೆ ಬಾಮ್ಮ. ನೆಕ್ಸ್ಟ್ ಇವನು ವಿಷ್ಣು ಅಂತೇಳಿ. ವಿಷ್ಣುಲ್ಲಿ ಹಾಂ, ಇವನು ವಿಷ್ಣು ಅಂತ. ಇವನು ಬಂದು ಈಗ 1.5 year ಆಯಿತು. ಇವನು ಬ್ಯಾಕ್ ಫ್ಲಿಪ್ಸ್ ಎಲ್ಲ ಮಾಡ್ತಾನೆ. ಸ್ಪೀಡ್ ಬ್ಯಾಕ್ ಮಾಡು. ಬಾ. ಹಾಂ, ಬಾ. ಎಲ್ಲ ಆಲ್ಮೋಸ್ಟ್ ಇವರೆಲ್ಲ ಫ್ಲಿಪ್ಸ್ ಎಲ್ಲ ಮಾಡ್ತಾರೆ ಸರ್. ಸಿಂಧು ಅಂತ ಆಲ್ಮೋಸ್ಟ್ ಗೌರ್ಮೆಂಟ್ ಸ್ಕೂಲೇ ಸ್ವಲ್ಪ ಜಾಸ್ತಿ ಇರೋದು. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸ್ವಲ್ಪ ಕಡಿಮೆ. ಇವಳು ಸಿಂಧು, ಚಂದ್ರಕಲಾ, ಸಂಜನಾ ಇವರೆಲ್ಲ ನ್ಯೂ ಸ್ಟೂಡೆಂಟ್ಸ್, ಇವಾಗ ಹೊಸದಾಗಿ ಜಾಯ್ನ್ ಆಗಿದೆ. ಇವರೇನು ಮೂವರೆಲ್ಲ ತುಂಬಾ ವರ್ಷ ಆಯ್ತು ಬಂದು, ಭಾಳ ವರ್ಷ ಆಯ್ತು. ಇವ್ರ ಅಣ್ಣ, ಇವನು ಕೂಡ ಒಂದು 1.5 year ಆಯ್ತು. ಎಲ್ಲ ಆಲ್ಮೋಸ್ಟ್ ನನ್ನ ಹತ್ರ ಹಳೆ ಸ್ಟೂಡೆಂಟ್ಸೇ ಇರೋದು ಸರ್. ಬಟ್ ಸ್ವಲ್ಪ ಜನ ನ್ಯೂ ಸ್ಟೂಡೆಂಟ್ಸ್ ಎಲ್ಲ. ನಾವೆಲ್ಲ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಎಲ್ಲ ಹೋಗಿದ್ದೀವಿ. ನಟರಾಜ್ ಪ್ರೈಸ್ ಆಯ್ತಲ್ಲ, ಅದು ನ್ಯಾಷನಲ್ ಲೆವೆಲ್. ಅದು ಪ್ರೈಸ್, ಅದು ಅಲ್ಲೇ ಕಾಂಪಿಟೇಷನ್ ಆಗಿ ಪ್ರೈಸ್ ಹೊಡೆದಿದ್ದು ಸರ್. ನಮ್ಮ ಪೂಜಾ ಸನ್ನಿಧಿ ಅಂತೇಳಿ ನ್ಯಾಷನಲ್ ಲೆವೆಲ್ ಅಲ್ಲಿ, ಬಳ್ಳಾರಿ ನ್ಯಾಷನಲ್ ಲೆವೆಲ್ ಅಲ್ಲಿ ಹೊಡೆದಿರೋದು. 2 ಪ್ರೈಸ್, ಒಂದು ಫಸ್ಟ್, ಒಂದು ಡುವೆಲ್. ಅದು ನಮಗೆ ಇದು ಬಂದಿದ್ದು ಅವಾಗಿಂದಾನೇ ನಮಗೆ ಎಲ್ಲ ಇಷ್ಟೆಲ್ಲ ಇದಕ್ಕೆ ಕಾರಣ. ಈ ನಟರಾಜ್ ಎಲ್ಲ ನಾವು ಇಂಪ್ರೂವ್ಮೆಂಟ್ ಆಗಕ್ಕೆಲ್ಲ ನಮ್ಮ ಈ ಪ್ರೈಸೇ ಕಾರಣ. ಯಾಕಂದ್ರೆ ಸೆಕೆಂಡ್ ಟೈಮ್ ಫಸ್ಟ್ ಇದೇ ಬಂದಿದ್ದು ಬಳ್ಳಾರಿಯಲ್ಲಿ. ನಾವು ಏನಂದ್ರೆ ನಟರಾಜನ್ನ ನಾವು ಪ್ರೈಸ್ ಹೊಡೆದೇ ತರ್ಬೇಕಂತ ನಮ್ಗೊಂದು ಗೋಲ್ ಇತ್ತು. ಅವಾಗ ಕಷ್ಟ ಬಿದ್ದು ನಾವು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ರೆಡಿ ಮಾಡಿ, ಆ ಪೂಜಾ ಸನ್ನಿಧಿ ಅವರೆಲ್ಲ ಅಲ್ಲಿ ಡುವೆಲು ಸೋಲೋಗೆ ಪ್ರೈಸ್ ಬಂದಿತ್ತು. ಅದನ್ನ ನಾವು ಯಾವುದೇ ಕಾರಣಕ್ಕೂ ನಾವು ದುಡ್ಡು ಕೊಟ್ಟು ತರಂಗಿಲ್ಲ. ಆ ಪ್ರೈಸ್ ಬಂದ್ರೆ ಅದನ್ನಿಟ್ಟು ನಾವು ಪೂಜೆ ಮಾಡ್ಬೇಕು. ಅಲ್ಲಿವರೆಗೂ ನಾವು ತರಂಗಿಲ್ಲ. ಯಾವುದೇ ಡ್ಯಾನ್ಸ್ ಕ್ಲಾಸ್ ಆಗಲಿ, ಅವ್ರಿಗೆ ಒಂದು ಕಡೆ ಪ್ರೈಸ್ ಅಂತ ಇಟ್ಟಿರ್ತಾರೆ, ನಟರಾಜನ. ಆ ನಟರಾಜನ ನಾವು ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿ ಚೆನ್ನಾಗಿ ಕಷ್ಟ ಬಿದ್ದು ಆ ಪ್ರೈಸ್ ತಗೊಂಬಂದು ಅಲ್ಲಿ ಇಟ್ರೇನೆ ನಮ್ಗೊಂದು ಒಳ್ಳೆ ರೆಸ್ಪಾನ್ಸ್ ಇರುತ್ತೆ. ಅಂದ್ರೆ ಏನಕ್ಕೆ ಸರ್ ಅದನ್ನ ಕೊಡೋದು? ನಟರಾಜನ ಅದು ನಟರಾಜ ಅಂದ್ರೆ ಈಗ ಅರ್ಧನಾರೀಶ್ವರ ಅಂತಾರಲ್ಲ, ಅದು ಭರತನಾಟ್ಯ ಮಾಡಕ್ಕೆ ಮೇನ್ ನಟರಾಜನ ಕಾರಣ. ಅದರಿಂದ ನಾವು ನಟರಾಜ ಪೂಜೆ ಮಾಡ್ತೀವಿ. ಆ ನಟರಾಜನ ನಾವು ನಮ್ಮ ಕ್ಲಾಸಲ್ಲಿ, ಡ್ಯಾನ್ಸ್ ಕ್ಲಾಸಲ್ಲೇ ಅದು ಮೇನ್ ಇಡೋದು. ಹಂಗಲ್ಲ, ಇವಾಗ ನಾನೇನಾದ್ರು ಆ ಪ್ರೈಸ್ ಕೊಡ್ಲಿಕ್ಕೆ ಎಷ್ಟೆಲ್ಲ ಎಫರ್ಟ್ ಹಾಕ್ಬೇಕು ನೀವು? ನಾವು ತುಂಬಾ ಕಷ್ಟ ಬೀಳ್ತೀವಿ ಸರ್. ಇವಳು ನೈಟ್ ಎಲ್ಲ ಕಷ್ಟ ಪ್ರಾಕ್ಟೀಸ್ ಮಾಡಿದಾಳ. ಇದು ಹ್ಯಾಂಡ್ ಫ್ರಾಕ್ಚರ್ ಆದ್ರೂ ಕೂಡ ಪ್ರಾಕ್ಟೀಸ್ ಮಾಡ್ಯಾಳ. ಇಂತಲ್ಲಿ ಬೋನ್ಸಿಗೆ ಏಟ್ ಬಿದ್ದಿತ್ತು. ಆಯಿಲ್ ಎಲ್ಲ ಮಸಾಜ್ ಮಾಡ್ಕೊಂಡು, ಪೂಜಾ ಆಯಿಲ್ ಮಸಾಜ್ ಮಾಡ್ಕೊಂಡು ಅವಳು ಮಾಡಾಳ. ಸನ್ನಿಧಿ ಕೂಡ ಅವಳ ಜೊತೆ ಮಾಡಾಳ. ಬಟ್ ಅವಾಗ ಇವರೇ ಜಾಸ್ತಿ ಎಫರ್ಟ್ ಆಗ್ತದೆ ಪ್ರಾಕ್ಟೀಸ್. ಕಮ್ಮಿ ಬಂದ್ಬಿಟ್ಟು ಪೂಜೆದ ಕೈ ಫ್ರಾಕ್ಚರ್ ಆಯ್ತಲ್ಲ ಸರ್, ಅದು ಸನ್ನಿಧಿ ಕೈ ಸನ್ನಿಧಿನ ಡ್ಯಾನ್ಸ್ ಮಾಡುವಾಗ ಆಗಿದ್ದು. ಅದು ಇಲ್ಲೇನಾ? ಡ್ಯಾನ್ಸ್ ಮಾಡುವಾಗ ಆಗಿದ್ದು. ಆದ್ರೆ ಡ್ಯಾನ್ಸ್ ಏನ್ ತುಂಬಾ ಜನ ಇದಾರಲ್ಲ ಸರ್ ಹುಡುಗರು, ಬಹಳ ಕಷ್ಟ ಬೀಳ್ತಾರ ಡ್ಯಾನ್ಸ್ ಮಾಡುವಾಗ. ಕೈ ಮುರಿಯೋದಾಗ್ಲಿ, ಕಾಲ್ ಮುರಿಯೋದಾಗ್ಲಿ. ಆದ್ರೂ ನನ್ನ ಹತ್ರ ಅವ್ರು ಕ್ಲಾಸ್ ಬಿಟ್ಟಿಲ್ಲ ಇವತ್ತಿಗೆ. 6 years ಆಯ್ತು ರೆಗ್ಯುಲರ್ ಆಗಿ ಬರ್ತಾರೆ ಡ್ಯಾನ್ಸ್ ಕ್ಲಾಸಿಗೆ. ನೀವು ಇದನ್ನ ಓಪನ್ ಮಾಡಿ 7 years ಆಯ್ತು. ಇಲ್ಲಿ ನಾನು ಇವಾಗ ಇಲ್ಲಿ ಮಾಡಾಕ ಈಗ 2 years ಆಯ್ತು ಸರ್. ನಾನು ನಾರ್ಮಲ್ ಪ್ಲೇಸ್ನಾಗ ಮಾಡ್ತಿದ್ದೆ ಡ್ಯಾನ್ಸ್ ಪ್ರಾಕ್ಟೀಸ್. ಹೆಂಗಂದ್ರೆ ಒಂದು ಯಾವ್ದೋ ಗುಡಿ ಹತ್ರ ಒಂದ್ ಯಾವ್ದೋ ಒಂದು ಜಾಗ ತಗೊಂಡು ಗೊತ್ತಿದ್ದವ್ರು, ಪರಿಚಯದವ್ರನ್ನ ಕರ್ಕೊಂಡು ಮಾಡ್ತಿದ್ದೆ. ಇವಾಗ ನಾನು ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗಿದ್ದಕ್ಕೆ ನಾನು ಇಲ್ಲಿ ಕ್ಲಾಸ್ ಮಾಡಿರೋದು. ನಮ್ಮ ಸ್ಟೂಡೆಂಟ್ಸ್ ಎಲ್ಲ DKDಗೆ ಹೋಗಿದ್ದಾರೆ. DKDನಲ್ಲಿ ಸೈಡ್ ಡ್ಯಾನ್ಸರ್ಸ್ ಪರ್ಫಾರ್ಮೆನ್ಸ್ ಮಾಡಿ ಬಂದಾರೆ. ಅದು ಈ ವರ್ಷಕ್ಕೆ ಬ್ಯಾಕ್ 4 years ಬ್ಯಾಕ್ DKDನಲ್ಲಿ ನಮ್ಮ ಹುಡುಗರು ಮಾಡಿ ಬಂದಾರೆ ಶೋ. ಬಟ್ ಏನಂದ್ರೆ ಸೈಡ್ ಡ್ಯಾನ್ಸ್ ಅಲ್ಲಿ ರಾಹುಲ್ ಮಾಸ್ಟರ್ ಅಂತ ಹೇಳಿ, ರಾಹುಲ್ ಬೃಂದಾ ಅಂತ ಹೇಳಿ ಅವರಿಬ್ಬರು ಕಂಟೆಸ್ಟೆಂಟ್. ಅವ್ರ ಜೋಡಿ ಇವ್ರು ಮಾಡಿ ಬಂದರು ಸರ್. ಇವ್ರು ನಮ್ಮ ವೈಫ್. ನಮಸ್ಕಾರ. ನಮ್ಮ ಬ್ರದರ್ ಸರ್. ಸ್ವಂತ ಬ್ರದರ? ಇಲ್ಲ, ಚಿಕ್ಕಮ್ಮವ್ರ ಮಗ. ಓಕೆ. ನಾನು ಬಂದ್ಬಿಟ್ಟು ಗಂಗಾವತಿ. ನಾನು 11 yearsಗೆ ನನಗೆ ಅಪ್ಪ ಅಮ್ಮ ಎಲ್ಲ ತೀರ್ಕೊಂಡ್ರು. 10 years 11 years ಇದು. ಆಗ್ಲಿಂದಾನೆ ನಾನು ಬೆಂಗಳೂರು ಅಲ್ಲಿ ಇಲ್ಲಿ ಅಂತ ಕೆಲಸ ಮಾಡ್ಕೊಂತ ಚಿಕ್ಕವನಿದ್ದಾಗೇನೆ ಅಡ್ಡಾಡ್ಬಿಟ್ಟಿನಿ ನಾನು. ಹಂಗಾಗಿ ನಾವು ಸ್ವಲ್ಪ ನನಗೆ ಸಪೋರ್ಟ್ ಇದ್ದಿಲ್ಲ. ಬಟ್ ಆಮೇಲೆ ನಾನು ಕೆಲಸ ಮಾಡ್ತಾ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ನಮ್ಮ ಗುರುಗಳು ಶಂಕರ್ ಅಂತ ಹೇಳಿದ್ರು. ಫಸ್ಟ್ ಅವ್ರ ಹತ್ರನೇ ನಾನೊಂದು
10 years ಕಲ್ತಿದ್ದೆ ಡ್ಯಾನ್ಸ್. ಅವ್ರದ್ದು ಎಲ್ಲಿ ಸರ್? ಅವರು ಗಂಗಾವತಿ ಶಂಕರ್ ಅಂತೇಳಿ, ಅವ್ರಿಗೆ PT ಸರ್, ಅವ್ರು ನಮ್ಮ ಗುರುಗಳು ಫಸ್ಟ್. ಅವ್ರ ಹತ್ರನೇ ನಾವು ಡ್ಯಾನ್ಸ್ ಕಲ್ತಿದ್ದು. ಅವ್ರ ಹತ್ರ ಬಿಟ್ಟು ನಾವು ಗಂಗಾವತಿ ಕೆಲಸಕ್ಕೆ ಹೋದ್ಮೇಲೆ ಅಲ್ಲಿಂದ ನಾನು ಡ್ಯಾನ್ಸ್ ಬಗ್ಗೆ ಇನ್ನೂ ತಿಳ್ಕೊಂಡು, ಡ್ಯಾನ್ಸ್ ಯಾವ್ಯಾವ ಸ್ಟೈಲ್ಸ್ ಡ್ಯಾನ್ಸ್ ಇದಾವೆ ಅಂತ ಅವಾಗ ತಿಳ್ಕೊಂಡು ನಾನು ಒಂದು ಓನ್ ಡ್ಯಾನ್ಸ್ ಕ್ಲಾಸ್ ಮಾಡಿದೆ ಇಲ್ಲೇ ಕುರುಗೋಡಲ್ಲಿ. ಪವನ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಮಾಡ್ತಾ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿ ಮಕ್ಕಳನ್ನ ಈ ಥರ ಇಂಪ್ರೂವ್ಮೆಂಟ್ ಮಾಡಿದ್ದೆ. ಓಕೆ. ಇವರು ಬಂದ್ಬಿಟ್ಟು ನಮ್ದು ಲವ್ ಮ್ಯಾರೇಜು. ಯಾಕಂದ್ರೆ ನಮ್ಗೆ ಅರೇಂಜ್ ಮ್ಯಾರೇಜ್ ಮಾಡ್ಸಕ್ಕೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ. ಮೈಸೂರು. ಮೈಸೂರಾ? ಡ್ಯಾನ್ಸರ್ ಇವರು. ಹೌದಾ? ಡ್ಯಾನ್ಸರ್ ಅಂದ್ರೆ ಇವ್ರಿಗೆ ಡ್ಯಾನ್ಸ್ ಅಂದ್ರೆ ಇಷ್ಟ ಇತ್ತು. ಹಂಗಾಗಿ ಡ್ಯಾನ್ಸ್ ಅವರು ನಾವು ಇಬ್ರು ಒಂದೇ ಇಷ್ಟಪಡೋದಲ್ಲ. ಹಾಗಾಗಿ ನಾವು ಫಿಕ್ಸ್ ಆಗ್ಬಿಟ್ಟು ಮ್ಯಾರೇಜ್ ಆಗ್ಬೇಕು. ರೀಸೆಂಟ್ 1 year ಆಯ್ತು ಮ್ಯಾರೇಜ್ ಆಗಿ. ಪಾಪ ಆಗಿ ಈಗ ಒಂದು 1-2 week ಆಯ್ತು. ಹೌದಾ? ಈಗ ನಮ್ಮ ಸ್ಟೂಡೆಂಟ್ಸು, ನಮ್ಮ ವೈಫು, ಇದೆಲ್ಲ ನಮ್ಮ ಫ್ಯಾಮಿಲಿ ಇದ್ದಂಗೆ ಇದೆಲ್ಲ. ಅದೇ ಮೊನ್ನೆ ಕಿರೀಟಿ ರೆಡ್ಡಿ ಅವರು ಕೂಡ ನಾವು ಹೋದಾಗ ನಾವು ಅವ್ರ ಹತ್ರ ದುಡ್ಡು ಕೇಳಿಲ್ಲ, ಏನ್ ಕೇಳಿಲ್ಲ. ನಮ್ಗೆ ಏನಂದ್ರೆ ನಮ್ಮ ಕ್ಲಾಸ್ ಒಂದ್ ಒಳ್ಳೆ ಇದಕ್ಕೆ ಹೋಗ್ಲಿ ಅಂತ. ಯಾಕಂದ್ರೆ ನಮ್ಮ ಹುಡುಗರು ಏನೇ ನಾನು ಎಷ್ಟೇ ಅವ್ರಿಗೆ ಹೊಡೆದ್ರು ಬೈದ್ರು ಅವ್ರ ತಲೆಯಲ್ಲಿ ಹಾಕೊಳ್ಳಲ್ಲ. ತುಂಬಾ ಜನ ಏನಂದ್ರೆ ಮಕ್ಕಳನ್ನ ಬಡಿಬಾರ್ದು ಹಂಗೆ ಹಿಂಗೆ ಅಂತಾರ. ನಾನು ಡ್ಯಾನ್ಸ್ ಕಲ್ಸುವಾಗ ಮಾತ್ರ ನಾನು ಸೀರಿಯಸ್ ಆಗೇ ಇರ್ತೀನಿ. ಯಾವತ್ತೂ ಅವ್ರ ಹತ್ರ ನಕ್ಕಂತ ಮಾತಾಡ್ತಾನ ಅಲ್ಲ. ಆ ತರ ಮಾಡಿದ್ರೇನೆ ಮಕ್ಳು ಇಂಪ್ರೂವ್ಮೆಂಟ್ ಆಗೋದು. ನಾವು ಭಯ ಇಟ್ಟಿಲ್ಲ ಅಂದ್ರೆ ಇಂಪ್ರೂವ್ಮೆಂಟ್ ಆಗಲ್ಲ. ಅದೆಷ್ಟು ನಾವು ಕಷ್ಟ ಬಿದ್ರು ಅಷ್ಟೇ, ಪ್ರತಿಫಲನೇ ಸಿಗಲ್ಲ. ಈಗ ನಮ್ಮ ಪೂಜಾ ಇವರೆಲ್ಲ ತುಂಬಾ ಕಷ್ಟ ಬಿದ್ದಾರ. ಅವರು ತುಂಬಾ ಕಷ್ಟ ಬಿದ್ದಾರ. ಅವ್ರು ಕಷ್ಟ ಬಿದ್ದಿದ್ದಕ್ಕೆ ಅವ್ರಿಗೆ ಪ್ರತಿಫಲ ಸಿಕ್ಕ. ಅದಕ್ಕೆ ಯಾರೇ ಯಾವ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಯಾರೇ ಡ್ಯಾನ್ಸ್ ಕಲ್ತ್ರು ಒಂದ್ ಗುರುಗ್ ಬೆಲೆ ಕೊಡ್ರಿ. ಅವ್ರ ಹತ್ರ ಎಷ್ಟೇ ಕಷ್ಟ ಆಗ್ಲಿ, ಆ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗೋವರೆಗೂ ಅವ್ರ ಹತ್ರ ಕಲೀರಿ ಅಂಬೋದೇ ನಮ್ದೊಂದು ಇನ್ಸ್ಟಾಗ್ರಾಮ್ ಇದೆ ಸರ್, ಕುಮಾರ್ ಡ್ಯಾನ್ಸರ್ ಅಂತ. ಅದ್ರಲ್ಲಿ ನೀವು ವಿಡಿಯೋಸ್ ನೋಡ್ರಿ ಮಕ್ಕಳು. ನೀವು ಯಾವ ವಿಡಿಯೋಸ್ ನೋಡಿದ್ರು ನಿಮ್ಗೆ ಏನ್ ಅನ್ಸತ್ತಂದ್ರೆ ಒಳ್ಳೆ ಟ್ಯಾಲೆಂಟ್ ಇರೋ ಹುಡುಗರಪ್ಪ ಅಂತ ಅನ್ಸತ್ ಹೊರ್ತು ಬೇರೆ ನಿಮ್ಗೆ ಏನ್ ಅನ್ಸೋದೇ ಇಲ್ಲ. ಇಲ್ಲ ಆಲ್ಮೋಸ್ಟ್ ಎಲ್ಲ ಡ್ಯಾನ್ಸರ್ಸ್ ಇವರೆಲ್ಲ ತುಂಬಾ ಬೇಗ ಇಂಪ್ರೂವ್ಮೆಂಟ್ ಆದವ್ರು. ಮಾನಸ ಅವರೆಲ್ಲ, ಅವಳಿಗೆ ಏನಿಲ್ಲ ಅಂದ್ರೆ ಈಗ ಅವಳೆಲ್ಲ ಫ್ಲಿಪ್ಸ್ ಮಾಡ್ತಾಳೆ. ಬ್ಯಾಕ್ ಫ್ಲಿಪ್ ಮಾಡ್ತಾಳೆ, ಕಾರ್ಟ್ ವೀಲ್ ಮಾಡ್ತಾಳೆ, ಸೈಡ್ ಜಂಪ್ ಮಾಡ್ತಾಳೆ, ಮತ್ತೆ ಹೆಡ್ ಚಿತ್ರಗೋದು ಮಾಡ್ತಾಳೆ ಬ್ಯಾಕ್ ಬೆಂಡ್ ಆಗಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಮಾಡ್ತಾಳೆ ಅವಳು. ಇವರೆಲ್ಲ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿರೋರೆ ಇವರೆಲ್ಲ. ಇವನು ಭವಾನಿ ಪ್ರಸಾದ್ ಅಂತ ಬಹಳ ಬಡವ್ರವ್ರು. ಅವರು ಕೂಡ ಅವ್ರ ಮಮ್ಮಿ ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡ್ತಾ ಅವರು ಡ್ಯಾನ್ಸ್ ಕ್ಲಾಸಿಗೆ ಕಳ್ಸ. ಅವ್ನಿಗೆ ಬರೋ 1 year ಆಯ್ತು ಸರ್. ಅವನು ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ಯಾನ ಅವನು ಕೂಡ. ಭವಾನಿ ಪ್ರಸಾದ್ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿನ, ಯಾರು ರಿಚ್ ಪರ್ಸನ್ ಏನಿಲ್ಲ. ನನಗೇನಂದ್ರೆ ಮಕ್ಕಳನ್ನ ಒಂದ್ ಒಳ್ಳೆ ಸ್ಥಾನಕ್ಕೆ ತಗೊಂಡು ನಾನು ಇದು ಡ್ಯಾನ್ಸ್ ಕ್ಲಾಸ್ ನಾನು ಅವ್ರ ಫೀಸ್ ಬಂದಿದ್ದು ಕೂಡ ನಾನು ಡ್ಯಾನ್ಸ್ ಕ್ಲಾಸ್ಗೆ ಕಟ್ಟೋದು. ನಾನು ಸ್ವಂತಕ್ಕೆ ಏನು ಮಾಡ್ಕೊಳ್ಳಲ್ಲ. ನಾನು ಸ್ಕೂಲಲ್ಲಿ ಡ್ಯಾನ್ಸ್ ಟೀಚರ್ ವರ್ಕ್ ಮಾಡ್ತೀನಿ. ಅದೇ ನಮಗೆ ಸ್ಯಾಲ್ರಿ, ನಮ್ದು ಅದೇ ಜೀವನ. ಯಾವ ಸ್ಕೂಲ್ ಸರ್? ಪವನ್ ಸ್ಕೂಲ್ ಅಂತೇಳಿ ಕುರುಗೋಡಲ್ಲಿ. ಹೌದಾ? ಅದೇ ನನ್ಗೆ ಲೈಫ್ ಕೊಟ್ಟಿದ್ದು. ಆ ಸ್ಕೂಲಿಂದಾನೇ ನಾನು ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಮಾಡಿದ್ದು. ಇವಾಗಾದ್ರೂ ಅಲ್ಲೇ ಕೆಲ್ಸಕ್ಕೆ ಹೋಗ್ತೀನಿ. ಅಲ್ಲಿ ಮಾಡಕ್ಕೆ ಇವಾಗ 11 years ಆಯ್ತು. 12 years ಆಯ್ತು. ಅಲ್ಲಿಂದಾನೇ ನಾನು ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಡ್ಯಾನ್ಸ್ ಟೀಚರ್. ಹೌದಾ? ಅಂದ್ರೆ ಸ್ಕೂಲಿಗೆ ನನಗೆ 18 years ಅಲ್ಲೇ ನಾನು ಡ್ಯಾನ್ಸ್ ಟೀಚರ್ ಆಗಿ ತಗೊಂಡ್ರು ಅವರು. ಒಳ್ಳೆ ಟ್ಯಾಲೆಂಟ್ ಐತೆ ಅಂತೇಳಿ. ಹಂಗಾಗಿ ಅವಾಗಿಂದ ನಾನು ಇಲ್ಲಿ ಕುರುಗೋಡಲ್ಲೇ ಫಿಕ್ಸ್ ಆಗಿದ್ದು. ನಿಮ್ಮ ಊರು ಬಿಟ್ಟು ಬಂದ್ಬಿಟ್ಟು ಪ್ರಾಪರ್ ಗಂಗಾವತಿನೇ, ಬಟ್ ಇಲ್ಲಿ ಬಂದು ಭಾಳ ವರ್ಷ ಆಯ್ತು. ಅಂದ್ರೆ ಮಕ್ಕಳು ಎಲ್ಲ ಚೆನ್ನಾಗಿ ಮಾಡ್ತಾರ, ಅವ್ರನ್ನ ನಾವು ಬಿಡಬಾರ್ದು ಅಂತೇಳಿ ನಾನು ಇಲ್ಲಿ ಇರೋದು. ಹೌದೌದು. ನಾವೆಲ್ಲ ಬೆಂಗಳೂರಿಗೆಲ್ಲ ಹೋದ್ರೆ ಚೆನ್ನಾಗಿ ದುಡಿಬೋದು. ನನ್ಗೆ ವರ್ಕ್ ಐತೆ. ಒಬ್ಬ ಡ್ಯಾನ್ಸ್ ಟೀಚರ್ಗೆ ಸ್ಯಾಲ್ರಿ 20,000 25,000 ಐತಿ. ನಾನು ಅಲ್ಲಿ ಹೋಗಿಲ್ಲ, ಯಾಕಂದ್ರೆ ಈ ಮಕ್ಕಳು ನಾನು ಇಂಪ್ರೂವ್ಮೆಂಟ್ ಮಾಡ್ಬೇಕಂತ. ಮಕ್ಕಳ ನಾನು ಹೇಳ್ಬೇಕಂದ್ರೆ ತುಂಬಾ ಹೊಡಿತೀನಿ. ನಾನು ಡ್ಯಾನ್ಸ್ ಮಾಡಿಸ್ಬೇಕಾದ್ರೆ ಒಂಥರ ರಾಕ್ಷಸ ಇದ್ದಂಗೆ ಇರ್ತೀನಿ. ಅವ್ರ ಕಣ್ಣಿಗೆ ಹಂಗೆ ಕಾಣ್ತೀನಿ. ಬಟ್ ಅವ್ರು ಅದು ಹಾಕೋ ಎಫೆಕ್ಟ್ ಯಾಕಂದ್ರೆ ಅವ್ರು ಮುಂದೆ ಬರಲಿ ಅಂತ ಅಷ್ಟೇ. ಜೂನಿಯರ್ ಚಿತ್ರ ಅಂತಂದೇಳಿ ಆ ಚಿತ್ರದಲ್ಲಿ ಒಂದು ಸಾಂಗಿಗೆ ನೃತ್ಯವನ್ನು ಮಾಡಿರುವಂಥ ಪೂಜಾ ಅಂತಂದೇಳಿ ಹುಡುಗಿ. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀವಿ? 6ನೇ ಕ್ಲಾಸ್ ಹೋಗ್ತೀನಿ ಸರ್ ನಾನು. 6ನೇ ಕ್ಲಾಸ್. ಯಾವ ಸ್ಕೂಲು? PM ಶ್ರೀ ಶಾಸಕರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ. ಅಂದರೆ ಗೌರ್ಮೆಂಟ್ ಸ್ಕೂಲು? ಸರ್. ಹೌದಾ? ಗೌರ್ಮೆಂಟ್ ಸ್ಕೂಲ್ ಇದ್ದರೆ ನಿಮ್ಮ ಸಾರ್ ಬಂದ್ಬಿಟ್ಟು ನಿಮ್ಮನ್ನು ಇಂಪ್ರೂವ್ ಮಾಡ್ಯಾರ ಈ ಥರ ಡ್ಯಾನ್ಸ್ ಕ್ಲಾಸ್. ಓಕೆ. ನಿಮ್ಮಪ್ಪ ನಿಮ್ಮಮ್ಮನ ಹೆಸರು? ನಮ್ಮಪ್ಪನ ಹೆಸರು ಚಿರಂಜೀವಿ ಸರ್. ನಮ್ಮಮ್ಮನ ಹೆಸರು ಲಾವಣ್ಯ. ಏನು ಮಾಡ್ತಾ ಇದಾರೆ ನಿಮ್ಮಪ್ಪ ನಿಮ್ಮಮ್ಮ ಕೆಲಸ? ನಮ್ಮಪ್ಪ ಕೋಲ್ ಬಡಿಯಕ್ಕೆ ಹೋಗ್ತಾರೆ ಸರ್. ನಮ್ಮಮ್ಮ ಹೊಲದ ಕೆಲ್ಸಕ್ಕೆ ಹೋಗ್ತಾರೆ. ನೀನು ಡೈಲಿ ಸ್ಕೂಲ್ ಮುಗಿಸ್ಕೊಂಬಂದ್ಬಿಟ್ಟು ಇಲ್ಲಿಗೆ ಬರ್ತೀನಿ ಸರ್ ಡ್ಯಾನ್ಸ್ ಕ್ಲಾಸ್. ಏನು ಹೇಳ್ತೀವಿ ಕರ್ನಾಟಕ ಜನತೆಗೆ? ನಿನ್ನ ವಿಡಿಯೋ ಎಲ್ಲ ವೈರಲ್ ಆಗಿದೆ. ಸರ್ ನನ್ನ ವಿಡಿಯೋ ಎಲ್ಲ ವೈರಲ್ ಆಗಿದೆ. ಎಲ್ಲರಿಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಓಕೆ. ಏನಾದ್ರು ಹೇಳ್ತೀಯಾ ನಿಮ್ಮ ಸಾರ್ ಬಗ್ಗೆ? ನಮ್ಮ ಸಾರು ಈ ಮಟ್ಟಕ್ಕೆ ಹೋಗ್ಬೇಕಂದ್ರೆ ನಮ್ಮ ಸಾರೇ ಸರ್ ಗುರುಗಳು ನಮಗೆ. ಅವರು ಹುಟ್ಟಿದ ಮ್ಯಾಗೆ ಒಳ್ಳೆಯವರಾಗಿ ಬಾಳ್ಬೇಕ್ರಣ್ಣ. ನೀನು ಬೆಳೆಯೋರ್ನೆಲ್ಲ ಬೆಳೆಸ್ಬೇಕಣ್ಣ. ಏನೇ ಆದ್ರೂ ಬಡವರ ಮಕ್ಕಳು ಬೆಳಿಬೇಕು.